ಪೂರಾ ರಾಮಾಯಣ ಓದಿನಂತ ಒಬ್ಬರ ಇವ್ರ ಅಪ್ಪನಾಣಿ ಮಾಡಿ ಹೇಳಿ, ನಾ ನಾಳೆ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳ್ತಾರೆ. ಮಹಾಭಾರತ ಎಲ್ಲ ಓದ್ಯಾರಂತ ಇವ್ರು ಒಬ್ಬರ ಅವ್ರ ಅಪ್ಪ ಅವನ ಅಣಿ ಮಾಡಿ ಹೇಳಿ, ನಾ ಇವ್ರು ಏನು ಹೇಳ್ತಾರ ಅಂತ ಕೇಳಕ್ತಾ ಇವ್ರೆಂದೂ ಓದಿಲ್ಲ, ನಾ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ. ಸಾಧ್ಯನೇ ಇಲ್ಲ. 1,00,000 ಶ್ಲೋಕಗಳ ಮಹಾಭಾರತ ಏನು ಓದ್ತಾರೆ, 24,000 ಶ್ಲೋಕಗಳ ರಾಮಾಯಣ ಏನು ಹೇಳ್ತಾರೆ? ಓದಂಗಿಲ್ಲ. ಬರ್ರಿ ನೀವು ಓದಿದ್ರಂದ್ರೆ ನನ್ನ ಹತ್ರ ಬರ್ರಿ ಅಂತ. ನಾವು ಓದಿನಿ, ನಮ್ಮ ಹುಡುಗರಿಗೆ ಪಾಠ ಮಾಡ್ತೇನೆ ದಿನ ಗುರುಕುಲ್ದಾಗ. ಆ ರಾಮಾಯಣದೊಳಗೆ ಬರೀ ರಾಮ ರಾವಣರ ಕಥೆ ಇಲ್ಲ, ಅದರೊಳಗೆ ಸಮಾಜ ಜೀವನ ಎಲ್ಲೆಲ್ಲಿ ಹೆಂಗಿತ್ತು. ಅಯೋಧ್ಯೆ ಸಮಾಜಶಾಸ್ತ್ರ ಆಯ್ತು, ಅಯೋಧ್ಯೆ ಸಮಾಜ ಜೀವನ, ಕಿಷ್ಕಿಂಧೆಯ ಸಮಾಜ ಜೀವನ, ಲಂಕೆ ಸಮಾಜ ಜೀವನ ಹೇಗಿತ್ತು, ಎಲ್ಲೆಲ್ಲಿ ಯಾವ ರೀತಿಯ ಸಂಸ್ಕಾರಗಳಿತ್ತು. ಬೇರೆ ಬೇರೆ ಇವ್ರು ವನವಾಸ ಹೊಂಟ್ರು ಅಂತಂದ್ರೆ 14 ವರ್ಷದಾಗ ಇಡೀ ಭಾರತನ ತಿರುಗಾಡ್ಯಾರ. ಇಡೀ ಭಾರತದ ಭೂಗೋಳ ಶಾಸ್ತ್ರ ರಾಮಾಯಣದೊಳಗೆ ಐತಿ. ವನಸ್ಪತಿ ಶಾಸ್ತ್ರ ರಾಮಾಯಣದೊಳಗೆ ತುಂಬಿ ತುಳುಕಿ ಐತಿ. ಮೆಟಲರ್ಜಿ ಧಾತು ಶಾಸ್ತ್ರ, ಯಾವ ಯಾವ ಧಾತುಗಳಿಂದ ಯಾವ ಯಾವ ಅಸ್ತ್ರ ಶಸ್ತ್ರಗಳನ್ನ ನಿರ್ಮಿಸಬೇಕು ಅನ್ನೋದೈತಿ. ಮಾನಸಶಾಸ್ತ್ರ ರಾಮಾಯಣದಲ್ಲೈತಿ, ಅಧ್ಯಾತ್ಮ ಶಾಸ್ತ್ರ ರಾಮಾಯಣದೊಳಗೈತಿ, ನ್ಯಾಯಶಾಸ್ತ್ರ ರಾಮಾಯಣದೊಳಗೈತಿ. ಇವೆಲ್ಲವೂ ಮಹಾಭಾರತದಲ್ಲಿ ರಾಮಾಯಣ. ಇವನ್ ಬಿಟ್ಟು ಬರೇ ಯಾವ ಎದಕ್ಕ ಕುಂತಿರ್ತಾವಂತಲ್ಲ, ಅದನ್ನ ಕೆಲವು ಜನರಿಗೆ ಈ ಹೊಲಸು ನೊಣ ಅಂತಿರ್ತಾವಲ್ಲ, ಮನ್ಯಾಗ ನೊಣ ಇರಂಗಿಲ್ರಿ. 2 ಪ್ರಕಾರದ ನೊಣ, ಒಂದು ಹೊಲಸಿನ ಮ್ಯಾಗ ಕುಂದ್ರು ನೊಣ, ಇನ್ನೊಂದು ಹೂವಿನ ಮ್ಯಾಗ ಕುಂದ್ರು. ಅದಕ್ಕೆ ಇದು ಅಂತಾರೆ ಏನು, ಜೇನ್ ನೊಣ ಅಂತ. ಆ ಜೇನ್ ನೊಣ ಇಲ್ಲೇನು ಸಿಗ್ಲಿಲ್ಲ ಅಂದ್ರೆ ದೂರ ಹೋಗಿ ಹಾಕೋಗಂತಕ್ಕ ಮಕರಂದನ ತಗೊಂಡು ಬರ್ತೈತಿ. ಈ ಹೊಲಸು ನೊಣ ಇರ್ತೈತಲ್ಲ, ಮಗ್ಲ ಹೂವಿನ ಪುಟ್ಟಿ ಇಡ್ರಿ ಆದ್ರೂ ಹೊಲಸಿನ ಮ್ಯಾಗ ಕುಂದಿರ್ತೈತಿ. ಅದಕ್ಕೆ ಚಲೋ ಹುಡುಗು ಚಟಾನ ಇಲ್ಲ, ಅಂತ ಹೊಲಸಿನ ನೊಣಗಳು ಅದಾವ. ರಾಮಾಯಣ ಮಹಾಭಾರತಗಳು ಹಾದರದ ಕಥೆ, ಸೋದರರ ವಧೆ. ಇದನ್ನ ಆಲಿಸುವವರಿಗೆ ಮತ್ತೇನೋ ಹೊಡಿಬೇಕು ಅಂತ ಹೇಳ್ತಾರೆ. ನೀವು ಓದ್ ನೋಡ್ರಿ, ನಿಮ್ಮ ಜೀವನದ ದಿಕ್ಕ ಬದಲಾಗ್ತದೆ ಅಂತ ಗ್ರಂಥಗಳು. ಇದರಿಂದ ಜನರ ಶ್ರದ್ಧೆಯನ್ನ ನೀವು ಹಾಳು ಮಾಡಬೇಡ್ರಿ ಅಂತ ಅವ್ರಿಗೆ ನಾ ಕೇಳ್ಕೋತೀನಿ. ಆಮೇಲೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ ಅಂತೂ ವಚನ ಹೇಳಿ. ಈ ವಚನ ಹೇಳಿದ್ದು. ಆದ್ರೆ ಇವರೊಳಗ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಹೇಳುವುದಿಲ್ಲ ನಾನು. ಇದೇ ಅಭಿಯಾನ, ಬಸವ ತತ್ವದ ಅಭಿಯಾನ, ಸಂಸ್ಕೃತಿ ಅಭಿಯಾನ ಮಾಡಕ್ ಹೋಗಿ ಹೆಣ್ಮಕ್ಳ ಸಭಾದಾಗ ಆಕಿ ಹೇಳ್ತಾಳ, ದಾರು ಕುಡಿದ್ರಿ ಏನಕ್ಕೈತಿ, ಕುಡೀರಿ. ಮಾಂಸ ತಿಂದ್ರಿ ಏನಕ್ಕೈತಿ, ತಿನ್ರಿ. ಇವತ್ತೇನ ತಿಂದವ್ರನ್ನ ಕುಡ್ದವ್ರನ್ನ ಯಾರ ಹೊರಗೆ ಹಾಕ್ಯಾರನೋ ಅಂದ್ರ ಆ ಹೆಣ್ಮಕ್ಳ ಸಭೆಯೊಳಗ ನಾಚಿಗೇಡ್ ಹೆಣ್ಮಕ್ಳು ಚಪ್ಪಾಳಿ ಬಾರಿಸ್ತಾರೆ. ಇದು ಬಸವ ತತ್ವನ, ಬಸವ ತತ್ವನ. ಆಮ್ಯಾಗ ಗೋಕಾಕ್ ತಾಲೂಕ್ನಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೀನಿ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರ, ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ? ಇಡೀ ಊರ್ ಮಂದಿನ ಹೊರಗಡೆಗೆ ಅಲ್ಲೇ ಮಾಡ್ತಾರೆ. ಇಡೀ ಊರ್ ಹೆಣಗಳು ಒಯ್ದು ಅಲ್ಲೇ ಸುಡ್ತಾರೆ, ಅಲ್ಲೇ ಹೋಗಿತಾರೆ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರೆ ಉಳಿದೇನು ಸಮಸ್ಯೆ. ಆದ್ರೆ ನಾವು ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತೀವಿ. ಸ್ಮಶಾನದೊಳಗ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗ ಊಟ ಮಾಡ್ತೀವಿ. ನಾಳೆ ನೀ ರೊಕ್ಕ ಕೊಟ್ಟರೆ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಂದಂಗ, ಹೌದು? ದಕ್ಷಿಣ ಕೊಟ್ಟರೆ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸು ಜಾಗದ ಇದೆಂತ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂತ ಪದ್ಧತಿ. ಮಾಡಿಸೋರಿಗೆ ಗೊತ್ತಿಲ್ಲ, ಮಾಡೋರಿಗೆ ಗೊತ್ತಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೇರಿ? ಮಾನ್ಯ ಶಿವರಾತ್ರಿ ಒಂದಿಷ್ಟು ಹಂದಿಗಳಿದ್ರ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ. ಏನ್ ನೀವೇನು ಅಘೋರಿಗಳಿದಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರ. ಮನಿಯೇನು ಹಾಳು ಬಿದ್ದಾವ? ನಿಮ್ಮ ಮನಿಯೇನು ಸ್ಮಶಾನ ಆಗ್ಯಾವ? ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳತ್ತ? ಮನ್ಯಾಗ ಎಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೇರಿ ನೀವು? ದಯವಿಟ್ಟು ಹಿಂಗೆ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕಳಕಳಿ. ಅವರು ಗಾಯಕ ಯೋಗಿ